ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಗಣೇಶ ಚತುರ್ಥಿ ಕೆಲವೇ ದಿನಗಳಲ್ಲಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಗಣಪತಿಯನ್ನು ಏನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸೂಚನೆಯನ್ನು ಕೊಡಲಾಗ್ತಾ ಇದೆ. POP ಗಣೇಶ ಮೂರ್ತಿಗಳ ಬ್ಯಾನ್ ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆಯಿಂದ POP ಗಣೇಶ ಬಳಕೆಯನ್ನು ನಿಷೇಧ ಮಾಡಲಾಗ್ತಾ ಇದೆ. GBಯಿಂದಲೂ ಕೂಡ POP ಗಣೇಶ ಬಳಸದಂತೆ ಸೂಚನೆಯನ್ನು ಕೊಡಲಾಗಿದೆ. ಆದರೂ ನಗರದಲ್ಲಿ ಪ್ರತಿ ವರ್ಷ POP ಮೂರ್ತಿ ಹಾವಳಿ ನಡೀತಾ ಇರುವಂಥದ್ದು. ರೂಲ್ಸ್ ಅಂದರೂ ಅಲ್ಲಲ್ಲಿ POP ಗಣಪತಿಗಳು ಕಾಣಿಸ್ಕೊಳ್ಳುತ್ತೆ ಮೂರ್ತಿಗಳು. ಸದ್ಯಕ್ಕೆ ಪರಿಸರ ಪ್ರೇಮಿಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂತಂದರೆ POP ಗಣೇಶ ಮೂರ್ತಿಗಳನ್ನು ಕೆರೆಯಲ್ಲಾಗಿರಬಹುದು, ನೀರಿನ ಮೂಲಗಳೇನಿದೆ ಅಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಅವು ಸಂಪೂರ್ಣವಾಗಿ ಕರಗೋದಿಲ್ಲ. ಹೀಗಾಗಿ ಅಲ್ಲಿರುವಂತಹ ಜಲಚರಗಳೇನಿದೆ ಅವುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಜನ ಅವುಗಳನ್ನು ನೀರನ್ನು ಏನು ಸೇವಿಸ್ತಾರಲ್ಲ ಅದಕ್ಕೂ ಅವ್ರಿಗೂ ಕೂಡ ಸಾಕಷ್ಟು ಹಾನಿಕಾರಕ. ಯಾಕಂತಂದರೆ ರಾಸಾಯನಿಕ ಅಂಶಗಳನ್ನು ಬಳಸಿ POP ಗಣಪತಿಗಳನ್ನು ಮಾಡಲಾಗುತ್ತೆ. ಹೀಗಾಗಿ ಸಾಕಷ್ಟು ತೊಂದರೆ ಆಗುತ್ತೆ, ಪರಿಸರಕ್ಕೂ ಕೂಡ ಹಾನಿ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ POP ಗಣೇಶ ಮೂರ್ತಿಯನ್ನು ಬ್ಯಾನ್ ಮಾಡಲಾಗಿರುವಂಥದ್ದು. ಇದನ್ನು ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ GBA ಕೂಡ ಆದೇಶವನ್ನು ಹೊರಡಿಸಿದೆ.